ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಎಲ್ಲ ಒಂದು ಸ್ವಲ್ಪನೇ ಮಾಡಿದೆ, ಜಾಸ್ತಿ ಮಾಡಿಲ್ಲ. ಯಾಕಂದರೆ ಮಧ್ಯಾಹ್ನ ತಿರ್ಗಾ ಅಡುಗೆ ಮಾಡಬೇಕಲ್ವ, ಇಲ್ಲ ವೇಸ್ಟ್ ಆಗುತ್ತೆ ಅಂತ. ಸೊ ಇವಾಗ ಬ್ರೇಕ್ಫಾಸ್ಟ್ ನನ್ನ ಹಸ್ಬೆಂಡ್ ಮತ್ತು ಮಗಳದಾಗಿದೆ, ನಂದು ಇನ್ಮೇಲೆ ಮಾಡಬೇಕು. ಸೊ ನಾನು ಯಾವತ್ತೂ ಅಂದ್ಕೊಳ್ಳೋದು ಹಬ್ಬ ಟೈಮಲ್ಲಿ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ. ಬಟ್ ಏನು ಮಾಡೋದು, ಫುಲ್ ಬ್ಯುಸಿ ಇರ್ತೀನಲ್ವ, ವೀಡಿಯೋ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸೊ ಈ ಸಲ ಒಂದು ಸ್ವಲ್ಪ ಆದರೂ ವೀಡಿಯೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಕ್ಲಿಪ್ಪನ್ನೆಲ್ಲ ತೊಗೊಂಡೆ. ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲದೆ ನನಗೆ ಬೇರೆ ಹುಷಾರಿರಲಿಲ್ಲ. ನನಗೇನಂದರೆ ಒಂದು ಸ್ವಲ್ಪ ಅಲರ್ಜಿ ಪ್ರಾಬ್ಲಮ್ ಇದೆ, ಅಂದರೆ ಇದು ಡಸ್ಟ್ ಅಲರ್ಜಿ. ಯೂಶ್ವಲಿ ಹಬ್ಬದ ಟೈಮಲ್ಲೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತೀವಲ್ವ, ಸೊ ಆವಾಗ ನನಗೆ ಅಲರ್ಜಿ ಆಗಿಬಿಡುತ್ತೆ, ಅಂದರೆ ಶೀತ ಆಗಿಬಿಡುತ್ತೆ. ಕಂಟಿನ್ಯೂಯಸ್ ಸ್ನೀಸಿಂಗ್ ಬರ್ತಾನೆ ಇರುತ್ತೆ. ಸೊ ಅದರಿಂದ ಜಾಸ್ತಿ ವಿಡಿಯೋ ಶೂಟೆಲ್ಲ ಮಾಡೋಕ್ಕಾಗಿಲ್ಲ. ಸೊ ನಮ್ಮ ಕಡೆ ಎಲ್ಲ ಏನಂದರೆ ಈ ಗಣೇಶ ಕೂರಿಸೋ ಅಭ್ಯಾಸ ಇಲ್ಲ. ಸಿಂಪಲಾಗಿ ದೇವ್ರ ಫೋಟೋಗೆ ನಾವು ಪೂಜೆ ಮಾಡ್ತೀವಿ. ಅಂದರೆ ನಮ್ಮೂರಲ್ಲೆಲ್ಲ ಏನಂದರೆ ಮನೆಯಲ್ಲೆಲ್ಲ ಗಣೇಶ ಕೂರಿಸಲ್ಲ, ದೇವಸ್ಥಾನದಲ್ಲಿ ಕೂರಿಸ್ತಾರೆ. ಆಮೇಲೆ ಈ ಸಾರ್ವಜನಿಕ ಗಣೇಶೋತ್ಸವ ಅಂತ ಏನು ಮಾಡ್ತಾರೆ, ಊರಿಗೆ ಒಂದು ಗಣೇಶ ಅಂತ ಇಡ್ತಾರೆ. ಸೊ ನಾವು ಮನೆಯಲ್ಲೆಲ್ಲ ಪೂಜೆ ಆದಮೇಲೆ ಸಂಜೆ ಹೊತ್ತು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿರ್ತಾರೆ, ಕಾಂಪಿಟೇಷನು ಪ್ರೋಗ್ರಾಮ್ ಎಲ್ಲ ಇರುತ್ತೆ. ಸೊ ಅಲ್ಲಿ ಹೋಗ್ತೀವಿ. ಸೊ ನಮ್ಮದು ಸಿಂಪಲಾಗಿ ಪೂಜೆ ಎಲ್ಲ ಆಯಿತು. ಆಮೇಲೆ ಇವಾಗ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಕುಕ್ಕರಲ್ಲಿ ಬೇಳೆ ಬೇಯೋಕ್ಕಿಟ್ಟಿದ್ದೀನಿ ದಾಲ್ಗೆ ಅಂತ. ಹಾಗೆಯೇ ಇನ್ನೊಂದು ಕಡೆ ಅನ್ನಕ್ಕಿಟ್ಟಿದ್ದೀನಿ, ಅನ್ನಕ್ಕೆ ನೀರು ಕುದಿಯೋಕ್ಕಿಟ್ಟಿದ್ದೀನಿ. ಇದು ತರಕಾರಿ ಎಲ್ಲ ಕಟ್ ಮಾಡಿಟ್ಟಿರೋವಂಥದ್ದು ಪಲ್ಯಕ್ಕೆ, ತೊಂಡೆಕಾಯಿ, ಬೀನ್ಸ್ ಎಲ್ಲ. ಇದೆಲ್ಲ ಏನಂದರೆ ಸ್ವಲ್ಪನೇ ಕಟ್ ಮಾಡಿದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಏನಂದರೆ ಮಧ್ಯಾಹ್ನ ನಾವು ಹೆವಿಯಾಗಿ ಊಟ ಮಾಡ್ತು ಅಂದರೆ ರಾತ್ರಿ ಹೊತ್ತು ಯಾರೂ ಊಟ ಮಾಡಲ್ಲ. ಅದು ಈ ಸ್ವೀಟ್ಸು, ಹೋಳಿಗೆ ಇದೆಲ್ಲ ಇರುವಾಗ ರಾತ್ರಿಗೆ ಯಾರೂ ಊಟ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಅಲ್ವ. ಹಾಗೆಯೇ ಇನ್ನೊಂದು ಕಡೆ ಈ ಹಾಲು ಒಂದು ಸ್ವಲ್ಪ ಕುದಿಯೋಕ್ಕಿಟ್ಟೆ, ಯಾಕಂದರೆ ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇತ್ತು. ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ. ಸೊ ಹಾಗಂಗೆ ನನಗೆ ತರಕಾರಿ ಎಲ್ಲ ಒಂದು ಸ್ವಲ್ಪ ಹಸ್ಬೆಂಡ್ ಎಲ್ಲ ಕಟ್ ಮಾಡಿ ಕೊಡೋಕ್ಕೆ ಹೆಲ್ಪ್ ಕೊಟ್ಟರು. ಸೊ ಇದೆಲ್ಲ ಸಲಾಡ್ಗೆಲ್ಲ ಅವರೇ ಕಟ್ ಮಾಡಿದ್ದು. ಬಿಕಾಸ್ ನನಗೆ ಆಗ್ತಾನೇ ಇರಲಿಲ್ಲ, ಫುಲ್ಲು ಸಿಕ್ಕಾಪಟ್ಟೆ ತಲೆನೋವು ಆಗ್ತಾಯಿತ್ತು. ಹಾಗೆಯೇ ಇಲ್ಲೊಂದು ಸ್ವಲ್ಪ ಕ್ಯಾಪ್ಸಿಕಮ್ ಬಜ್ಜಿ ಕೂಡ ಮಾಡಿದೆ. ಆಮೇಲೆ ಕೀರ್ ಇವಾಗ ಜಸ್ಟ್ ಆಯಿತು, ಇವಾಗ ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಮಾಡಿಲ್ಲ. ಬಟ್ ಹಬ್ಬ ಅಂದರೆ ಅದೊಂದು ಖುಷಿ ಅಲ್ವಾ. ಹಬ್ಬದ ಅಡುಗೆ ಅಂದ್ರೇ ಒಂದು ಖುಷಿ ಇರುತ್ತೆ. ನನ್ನ ಮಗಳು ಅಷ್ಟೇ, ಹಬ್ಬ ಅಂದ ತಕ್ಷಣ ಅವಳಿಗೆ ತುಂಬ ಖುಷಿ, ಏನೋ ಒಂದು ಎಂಜಾಯ್ ಮಾಡ್ಬೋದು, ಒಳ್ಳೊಳ್ಳೆ ಫುಡ್ ಸಿಗುತ್ತೆ ಅನ್ನೋದು. ಸೊ ಅದಕ್ಕೆ ಜಾಸ್ತಿ ಏನು ನನಗೆ ಮಾಡೋಕ್ಕಾಗಿಲ್ಲ. ಆದ್ರೂ ಒಂದು ಹಬ್ಬದ ಅಡುಗೆ ಅಂತ ಅನ್ನಿಸ್ಬೇಕಲ್ವಾ ಅಂತ ನನ್ನಿಂದ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟನ್ನು ನಾನು ರೆಡಿ ಮಾಡಿದೆ. ಸೊ ನೀವು ನೋಡ್ಬೋದು, ಇದು ಕೀರ್ ಆಗಿದೆ ಆಲ್ರೆಡಿ. ಇದು ಕ್ಯಾಪ್ಸಿಕಮ್ ಬಜ್ಜಿ ರೆಡಿ ಆಗ್ತಾ ಇದೆ. ಸೊ ಫೈನಲಿ ಅಡುಗೆ ಎಲ್ಲ ಆದಮೇಲೆ ಎಲ್ಲ ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ಟೇಬಲಲ್ಲಿ ಇಟ್ಬಿಟ್ಟೆ. ಸೊ ಇದು ಸಲಾಡು, ಒಂದು ಸ್ವಲ್ಪ ಸಲಾಡ್ ಮಾಡಿದ್ದೆ. ಆಮೇಲೆ ಇದು ತೊಂಡೆಕಾಯಿ ಪಲ್ಯ ಮಸಾಲೆ ಹಾಕ್ಬಿಟ್ಟೆಲ್ಲ ಮಾಡಿರೋದು. ಇದು ಸಿಂಪಲಾಗಿ ಇದು ಬೀನ್ಸ್ ಪಲ್ಯ ಮಾಡಿದ್ದೆ. ಆಮೇಲೆ ಇದು ಮಸಾಲ ಮಜ್ಜಿಗೆ, ಊಟಕ್ಕೆ ಮಜ್ಜಿಗೆ ಇದ್ರೆ ಲಾಸ್ಟಿಗೆ ಚೆನ್ನಾಗಿರುತ್ತೆ ಅಂತ ಅದನ್ನು ಒಂದು ಸ್ವಲ್ಪ ಮಾಡಿದೆ. ಹಾಗೆಯೇ ಇದು ಕ್ಯಾಪ್ಸಿಕಮ್ ಬಜ್ಜಿ, ಆಮೇಲೆ ಹೋಳಿಗೆ, ಚಕ್ಕಲಿ, ಚಪಾತಿನೂ ಇಟ್ಬಿಟ್ಟೆ. ಆಮೇಲೆ ಇದು ಕೀರಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಕೀರನ್ನು ನಾರ್ಮಲ್ ಹಾಲಲ್ಲಿ ಮಾಡೋದಕ್ಕಿಂತ ಈ ಸ್ಪೆಷಲ್ ಹಾಲು ಅಂತ ಬರುತ್ತಲ್ವ, ಅದರಲ್ಲಿ ಮಾಡಬೇಕು, ಚೆನ್ನಾಗಿರುತ್ತೆ. ಆಮೇಲೆ ಇದು ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಹಾಕಿ ಮಾಡಿರೋವಂಥ ಸಾಂಬಾರು. ಇದನ್ನು ಅಷ್ಟೇ ಜಾಸ್ತಿ ಮಾಡಿಲ್ಲ, ಒಂದು ಸ್ವಲ್ಪ ಮಾಡಿದೆ. ಆಮೇಲೆ ಬಿಸಿ ಬಿಸಿ ಅನ್ನ, ಆಮೇಲೆ ಒಂದು ಸ್ವಲ್ಪ ದಾಲ್ ಕೂಡ ಮಾಡಿದೆ. ನನಗೇನಂದರೆ ಈ ಸಾಂಬಾರ್ಗಿಂತ ದಾಲ್ ತುಂಬ ಇಷ್ಟ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಹಬ್ಬದ ಅಡುಗೆ. ಸೊ ನಾನು ಫಸ್ಟ್ ಆಫ್ ಆಲ್ ಇದಕ್ಕೆಲ್ಲ ಮೀನ್ ಇದು ಅಂದರೆ ನನ್ನ ಹಸ್ಬೆಂಡು. ಸೊ ಅವರು ತರಕಾರಿ ಎಲ್ಲ ಕಟ್ ಮಾಡಿಕೊಡೋದು ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕಂದರೆ ನನ್ನಿಂದ ಒಬ್ಬಳಿಂದ ಇಷ್ಟೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಬೇರೆ ಟೈಮಲ್ಲಿ ಆದರೆ ಮಾಡ್ತೀನಿ, ಬಟ್ ಹುಷಾರಿಲ್ದಿರೋ ಟೈಮಲ್ಲಿ ತುಂಬ ಕಷ್ಟ. ಸೊ ಇವಾಗ ನನ್ನ ಮಗಳು ಮತ್ತು ಹಸ್ಬೆಂಡ್ ಊಟ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಅವ್ರ ಆಫೀಸ್ ಕೂಡ ಹೋಗೋಕ್ಕಿದೆ ಅಂತೆ, ಅಲ್ಲಿ ಗಣೇಶ ಕೂರಿಸ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವ್ಲಾಗು. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.